ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ರಾಜ್ಯಪಾಲರಿಗೆ ಅಡ್ಡಗಟ್ಟಿದರು. ನೇರವಾಗಿ ಎದುರಿಗೇ ಬಂದು ಕಾಂಗ್ರೆಸ್ ನಾಯಕರು ಯಾರ್ಯಾರು ಅಂತ ಹೆಸರು ಹೇಳ್ತೀನಿ ಮತ್ತು ಏನೇನು ಹೇಳಿದ್ರು ಅಂತ ಹೇಳ್ತೀನಿ. ರಾಜ್ಯಪಾಲರ ಎದುರೇ ರಾಜ್ಯಪಾಲರ ವಿರುದ್ಧ ಏನೆಲ್ಲ ಘೋಷಣೆಗೆ ಹೋಗಿದ್ರು ನೋಡಿ. ಇವತ್ತು ಜಂಟಿ ಅಧಿವೇಶನದ ಮೊದಲನೇ ದಿನ ಸಹಜವಾಗಿ ರಾಜ್ಯಪಾಲರ ಭಾಷಣದ ಮೂಲಕ ಚರ್ಚೆ ಆರಂಭ ಆಗಬೇಕು. ಅವರ ಭಾಷಣವೇ ಇಡೀ ಅಧಿವೇಶನದ ಮೂಲ ಸತ್ವ. ಅವರ ಭಾಷಣದ ಮೇಲೆಯೇ ಚರ್ಚೆ ನಡೆಯೋದು, ಅವರ ಭಾಷಣದ ಮೇಲೆಯೇ ಒಂದಾನ ನಿರ್ಣಯ. ಆದರೆ ನಿನ್ನೆ ಸಂಜೆಯಿಂದ ಏನು ಚರ್ಚೆ ಆಗ್ತಾ ಇತ್ತು? ರಾಜ್ಯಪಾಲರು ಬರೋದೇ ಇಲ್ವಂತೆ. ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಹಾಜರಾಗುವುದಿಲ್ಲ, ಗೈರು ಹಾಜರಾಗ್ತಾರೆ. ಕಾರಣ ಏನು? ರಾಜ್ಯ ಸರ್ಕಾರದ ಸಚಿವ ಸಂಪುಟ ಕೊಟ್ಟಿರುವಂಥ ಭಾಷಣ. ಆ ಭಾಷಣದಲ್ಲಿ ಒಟ್ಟಾರೆ ಒಂದು ಪುಸ್ತಕ ಇರುತ್ತೆ, ಭಾಷಣದ ಒಂದು ಪುಸ್ತಕ ಇರುತ್ತೆ. ಆ ಭಾಷಣದ ಪುಸ್ತಕದಲ್ಲಿ ಒಟ್ಟು 11 ಪ್ಯಾರಾಗಳು ರಾಜ್ಯಪಾಲರಿಗೆ ಸಹಮತ ಇರಲಿಲ್ಲ. ಅದನ್ನು ತಾನು ಓದಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದರು ಅವರು. ಏನು ಆ 11 ಪ್ಯಾರಾಗಳಲ್ಲಿ ಏನಿತ್ತು ಅಂದರೆ ನೋಡಿ, ಮನ್ರೇಗಾ ಯೋಜನೆಯನ್ನು ಕೈಬಿಟ್ಟು VBG-ರಾಮ್ಜಿ ಅಂತ ಹೊಸ ಕಾಯ್ದೆಯನ್ನು ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ, ಸೊ ಅದನ್ನು ವಿರೋಧಿಸಿ ಮನ್ರೇಗಾ ಪರವಾಗಿ ಜಿ-ರಾಮ್ಜಿ ವಿರೋಧಿಸಿ 11 ಪ್ಯಾರಾಗಳನ್ನ ಬರೆಯಲಾಗಿತ್ತು. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ, ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದೆ, ಈ ರೀತಿಯ ಹಲವು ವಿಚಾರಗಳನ್ನ ಆ 11 ಪ್ಯಾರಾಗಳಲ್ಲಿ ಉಲ್ಲೇಖಿಸಲಾಗಿತ್ತು. ಅದಕ್ಕೆ ರಾಜ್ಯಪಾಲರು ವಿರೋಧ ವ್ಯಕ್ತಪಡಿಸಿದ್ರು. ಇದನ್ನು ನಾನು ಬಂದು ಓದಲಿಕ್ಕೆ ಆಗೋದಿಲ್ಲ, ಇದು ಒಕ್ಕೂಟ ವ್ಯವಸ್ಥೆಯ ವಿರುದ್ಧ, ಕೇಂದ್ರ ಹಾಗೂ ರಾಜ್ಯದ ನಡುವೆ ಸಂಘರ್ಷಕ್ಕೆ ಕಾರಣ ಆಗುತ್ತೆ, ಹೀಗಾಗಿ ಇಂಥದ್ದೆಲ್ಲ ತಾನು ಓದೋದಿಲ್ಲ ಅಂದರು. ಆದರೆ ಅದನ್ನು ರಾಜ್ಯ ಸರ್ಕಾರ ಕೇಳಲಿಲ್ಲ. ಮುಖ್ಯಮಂತ್ರಿಗಳು ನಿಯೋಗ ಕಳಿಸಿದ್ರು, ಪೊನ್ನಣ್ಣ ಹೋಗಿದ್ರು, HK ಪಾಟೀಲ್ ಹೋಗಿದ್ರು, ಹಲವು ಸಚಿವರು ಹೋಗಿದ್ರು, UT ಖಾದರ್ ಹೋಗಿದ್ರು. ಎಲ್ಲರೂ ಹೇಳಿದ್ದೇನೆಂದರೆ ನೋಡಿ, ರಾಜ್ಯ ಸರ್ಕಾರದ ಸಚಿವ ಸಂಪುಟ ಅನುಮೋದಿಸಿರುವಂಥ ಭಾಷಣ ಇದು, ಇದನ್ನೇ ತಾವು ಓದಬೇಕು ಅಂಥೇಳಿ. ಅದಕ್ಕೆ ರಾಜ್ಯಪಾಲರು ಹಾಗಾದರೆ ನಾನು ಬರೋದೇ ಇಲ್ಲ ಅಂದರು. ಹಾಗೆ ಬರಲ್ಲ ಅಂತ ಹೇಳಿ ಬರೋದಿಲ್ಲ, ಯಾಕಂದರೆ ಸಂವಿಧಾನದ 176(1) ಅನುಚ್ಛೇದದ ಪ್ರಕಾರ ಅವರು ಬರಲೇಬೇಕಾಗುತ್ತೆ. 176(1) ಕಲಂ ಪ್ರಕಾರ ಅವರು ಹಾಜರಾಗಲೇಬೇಕು. ಅದು ಅವರ ಕರ್ತವ್ಯ, ಸಂವಿಧಾನಾತ್ಮಕ ಕರ್ತವ್ಯ ರಾಜ್ಯಪಾಲರದ್ದು. ಹೀಗಾಗಿ ಅವರು ಬರಲ್ಲ ಅಂತ ಹೇಳಿ ಬರೋದಿಲ್ಲ. ಬಂದ ನಂತರ ಅವ್ರು ಏನು ಬೇಕಾದರೂ ಮಾಡ್ಬೋದು. ಬಂದ ನಂತರ ಅವರು ಭಾಷಣ ಓದದೇ ಹೋಗ್ಬೋದು, ಕೇವಲ 2 ಸಾಲು ಓದಿ ಹೋಗ್ಬೋದು, ಅಥವಾ ಇದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು. ರಾಜ್ಯಪಾಲರು ಇವತ್ತು ಬಂದರು, ಯಾಕಂದರೆ ಬರಲ್ಲ ಅನ್ನೋಂಥ ಸುದ್ದಿ ಏನಾಗಿತ್ತು ಅದು ಸುಳ್ಳಾಯಿತು. ಬಂದರು ರಾಜ್ಯಪಾಲರು, ಬಂದು ವೇದಿಕೆಯ ಮೇಲೆ ಬಂದು ಕೇವಲ 2 ಸಾಲು ಮಾತ್ರ ಓದಿದ್ರು. ಎಲ್ರಿಗೂ ಕೂಡ ನಮಸ್ಕಾರ ಅಂತ ಕನ್ನಡದಲ್ಲಿ ಹೇಳಿದ್ರು. ಅದಾದ ನಂತರ ನನ್ನ ಸರ್ಕಾರ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ವಿಭಾಗಗಳಲ್ಲೂ ಕೂಡ ತನ್ನ ಸಾಧನೆಯನ್ನು ದ್ವಿಗುಣ ಮಾಡಲು ಬದ್ಧವಾಗಿದೆ ಅಂತ ಹೇಳಿಬಿಟ್ಟು ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಹೊರಟುಬಿಟ್ರು. ಹಾಗೆ ಹೇಳಿ ಹೊರಡ್ತಾ ಇದ್ದ ಹಾಗೆ ಆಗ ಬಂದರು ನೋಡಿ ಎದುರುಗಡೆ BK ಹರಿಪ್ರಸಾದ್, ನಾಗರಾಜ್ ಯಾದವ್, MLC ರವಿ, ಶರತ್ ಬಚ್ಚೇಗೌಡ, ಇನ್ನೂ ಹಲವರೆಲ್ಲ ಬಂದು ಅಡ್ಡ ಹಾಕಿದ್ರು. ಮತ್ತು ಘೋಷಣೆಗಳು ಕೇಳಬಂತು. ಕನ್ನಡಿಗರ ವಿರೋಧಿ ರಾಜ್ಯಪಾಲರು, ಕರ್ನಾಟಕ ರಾಜ್ಯದ ವಿರೋಧಿ ರಾಜ್ಯಪಾಲರು ಅನ್ನುವಂಥ ಘೋಷಣೆಗಳೆಲ್ಲ ಕೇಳಬಂತು. BK ಹರಿಪ್ರಸಾದ್ ಅವರಂತೂ ಎದುರಿಗೆ ಬಂದು ಏನು ನುಗ್ಗಿ ಬಂದರು. ಹಾಗೆ ನೀವು ಈ ರೀತಿ ಮಾಡೋದು ಸರಿಯಲ್ಲ, ನೀವು ಭಾಷಣ ಓದಲೇಬೇಕು ಅಂತೆಲ್ಲ ಅವರು ಕೂಗಾಡಿದ್ರು. ಅದರಲ್ಲಿ ಮಾರ್ಷಲ್ಗಳಿದ್ದರು, ಅವರೆಲ್ಲ ತಡೆದ್ರು. ಕಡೆಗೆ ರಾಜ್ಯಪಾಲರು ತಮ್ಮ ಪಾಡಿಗೆ ತಾವು ನಿರ್ಗಮಿಸಿದರು. ಈ ರೀತಿ ಈ ಬಾರಿಯ ಜಂಟಿ ಅಧಿವೇಶನದ ಮೊದಲನೇ ದಿನ ರಾಜ್ಯಪಾಲರ ಭಾಷಣ ಮೊಟಕುಗೊಂಡಿದೆ. ನೋಡಿ, ಇದೇನು ಮೊದಲಲ್ಲ. ಹಿಂದೆ ಇಲ್ಲಿ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಹಂಸರಾಜ್ ಭಾರದ್ವಾಜ್ ಅಂತ ರಾಜ್ಯಪಾಲರು, ಅವರು ಇದೇ ರೀತಿ ಬಂದು ಭಾಷಣವನ್ನು ಓದದೆ ರಾಜ್ಯ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಅವರು ಬೈಟ್ಗಳನ್ನ ಕೊಡ್ತಾಯಿದ್ರು. ತಾವರ್ಚಂದ್ ಗೆಹ್ಲೋಟ್ ಅವರು ಆ ರೀತಿ ಅಲ್ಲ, ಆ ರೀತಿ ಅಗ್ರೆಸಿವ್ ಮ್ಯಾನರ್ ಅಲ್ಲ ಇವ್ರದ್ದು. ಆದರೆ ಹಂಸರಾಜ್ ಭಾರದ್ವಾಜ್ ಭಾಳ ಅಗ್ರೆಸಿವ್ ಇದ್ದರು. ಅವರು ದಿನಾ ಬೆಳಗ್ಗೆ ಎದ್ದರೆ ಮೀಡಿಯಾಗಳಿಗೆ ಬೈಟ್ ಕೊಡೋರು. ಮತ್ತು ಇದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನೀವು ಕೇರಳದಲ್ಲಿ ನೋಡಿದ್ದೀರಿ, ತಮಿಳುನಾಡಲ್ಲಿ ನೋಡಿದ್ದೀರಿ. ತಮಿಳುನಾಡಲ್ಲಿ ಓದದೆ ಹಾಗೆ ಎದ್ದು ಹೋಗಿದ್ದಾರೆ. ಕೇರಳದಲ್ಲಿ ಕೆಲವು ಪ್ಯಾರಾಗಳನ್ನ ಬಿಟ್ಟು ಓದಿದ್ದಾರೆ, ತಮಗೆ ಯಾವುದು ಸಹಮತ ಇಲ್ಲವೋ ಅದನ್ನು ಬಿಟ್ಟು ಓದಿದ್ದಾರೆ. ಹೀಗಾಗಿ ಇದು ಹೊಸ್ತೇನೂ ಅಲ್ಲ. ಆದರೆ ತಾವರ್ಚಂದ್ ಗೆಹ್ಲೋಟ್ ಅವರು ಅಗ್ರೆಸಿವ್ ಮ್ಯಾನರ್ನವರು ಅಲ್ಲ ಅನ್ನಲ್ಲ. ಹಾಗಾಗಿ ಅವರು ಕೂಡ ಈ ನಡೆಯನ್ನು ಮುಂದಿಟ್ಟದ್ದು ಸಹಜವಾಗಿ ರಾಜ್ಯ ಹಾಗೂ ಕೇಂದ್ರದ ನಡುವೆ ಇನ್ನು ಮುಂದೆ ಸಂಘರ್ಷ ಯಾವ ಲೆವೆಲಿಗೆ ಹೋಗ್ಬೋದು ಅನ್ನೋದಕ್ಕೆ ಸಾಕ್ಷಿಯಾಗಿ ನಮ್ಮ ಎದುರುಗಡೆ ಇದೆ ನೋಡಿ. ಮತ್ತು ಈ ಅಧಿವೇಶನವನ್ನು ತುರ್ತಾಗಿ ಕರೆದಿದ್ದೇ ಸಿದ್ದರಾಮಯ್ಯನವರು. ಒಂದು VBG-ರಾಮ್ಜಿ ಅದನ್ನು ವಿರೋಧಿಸಿ ನಿರ್ಣಯವನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅನ್ನುವಂಥ ಉದ್ದೇಶ ಇತ್ತು. ಅದನ್ನು ರಾಜ್ಯಪಾಲರ ಬಾಯಲ್ಲೇ ಹೇಳಿಸ್ಬಿಟ್ರೆ ಆಗ BJPಯವ್ರನ್ನೇ ಕಟ್ಟ ಹಾಕಿದಾಗ ಆಗ್ತಾಯಿತ್ತು. ಇವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಆ ಪ್ಲಾನ್ ಎಲ್ಲ ಈಗ ವಿಫಲ ಆಗಿದೆ. ಯಾಕಂದರೆ ತಾವರ್ಚಂದ್ ಗೆಹ್ಲೋಟ್ ಅವರು ಅದನ್ನು ಓದದೆ ಹಾಗೆ ಹೋಗಿದ್ದಾರೆ. ಹಾಗಂತೇಳಿ ಚರ್ಚೆ ಮಾಡೋದಿಲ್ಲ ಅಂತಲ್ಲ,
ಚರ್ಚೆ ಮಾಡ್ತಾರೆ, ಚರ್ಚೆಯ ನಂತರ ನಿರ್ಣಯವನ್ನು ಕೂಡ ಅಂಗೀಕಾರ ಮಾಡಲಿಕ್ಕೆ ಮುಂದಾಗುವುದು. ಆದರೆ ಅದು ಸರ್ವಾನುಮತದ ನಿರ್ಣಯ ಆಗೋದಿಲ್ಲ, ಯಾಕಂದರೆ ವಿರೋಧ ಪಕ್ಷಗಳು ಅದನ್ನು ವಿರೋಧಿಸ್ತವೆ. ಬಹುಶಃ ಇನ್ನು ಮುಂದೆ ಅಧಿವೇಶನ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ರಾಜ್ಯ ಸರ್ಕಾರದ ನಡೆಯನ್ನು ವಿಪಕ್ಷಗಳು ವಿರೋಧಿಸ್ತವೆ, ರಾಜ್ಯಪಾಲರ ನಡೆಯನ್ನು ರಾಜ್ಯ ಸರ್ಕಾರ ವಿರೋಧಿಸುತ್ತೆ. ಈ ರೀತಿಯಾಗಿ ಇನ್ನು ಮುಂದೆ ಈ ಅಧಿವೇಶನ ಮುಂದುವರಿಯುತ್ತೆ. ಏನೇನಾಗುತ್ತೆ ಪ್ರತಿದಿನದ ಅಪ್ಡೇಟ್ನ ನಾನು ನಿಮಗೆ ಕೊಡ್ತೇನೆ. ನಿಮ್ಮ ಪ್ರಕಾರ ರಾಜ್ಯಪಾಲರ ನಡೆ ಸರಿಯೇ ತಪ್ಪೆ? ಹಾಗೆ ರಾಜ್ಯ ಸರ್ಕಾರ ಕೊಟ್ಟಂಥ ಭಾಷಣ ಕೇಂದ್ರದ ವಿರುದ್ಧ ಅದರಲ್ಲಿ ಉಲ್ಲೇಖ ಮಾಡಿದ್ದು ಸರಿಯೇ ತಪ್ಪೆ? ಯಾರು ಸರಿ ಯಾರು ತಪ್ಪು? ಗವರ್ನರ ಗೌರ್ಮೆಂಟಾ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक।